ಗುರುವಿನ ಕರುಣೆಗೆ ಪಾತ್ರರಾಗುವುದೆಂದರೆ ಅರಿವಿನ ಹಾದಿಯಲ್ಲಿ ಹೆಜ್ಜೆ ಇರಿಸಿದವರೆಂದೇ ಅರ್ಥ. ಆತ್ಮೀಯ ಸ್ನೇಹಿತರೆ, ಈ ದಿನ ಸಂಧಿ ಪ್ರಕರಣದ ಅಭ್ಯಾಸ ಹಾಗೆ ಪ್ರಶ್ನೋತ್ತರ ನೋಡೋಣ. ಸಂಧಿ ಪ್ರಕರಣ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆ ಮಾಡಿ ಉತ್ತರಿಸಿರಿ. ಕಾಲ ವಿಳಂಬವಿಲ್ಲದೆ ಅಕ್ಷರಗಳು ಅರ್ಥಕ್ಕನುಗುಣವಾಗಿ ಸೇರುವುದೇ ಸಂಧಿ. ಆದೇಶ ಸಂಧಿಯಾದಾಗ ಒಂದು ವ್ಯಂಜನಕ್ಕೆ ಬದಲಾಗಿ ಇನ್ನೊಂದು ವ್ಯಂಜನಾಕ್ಷರದ ಪ್ರವೇಶವಾಗುತ್ತದೆ. ಒಂದೊಂದು ಇದನ್ನು ಬಿಡಿಸಿ ಬರೆದಾಗ 1+1 ಫಲವನ್ನು ಎನ್ನುವಲ್ಲಿ ಆಗಿರುವ ಸಂಧಿ ಆಗಮ ಸಂಧಿ. ಹಳೆಗನ್ನಡ ಸಂಧಿ ಬಿಡಿಸಿ ಬರೆದಾಗ ಹಳೆ ಪ್ಲಸ್ ಕನ್ನಡ. ಅವನಲ್ಲಿ ಇದರಲ್ಲಿ ಆಗಿರುವ ಸಂಧಿ ಲೋಪಸಂಧಿ. ಎದೆ ಪ್ಲಸ್ ಒಡೆದು ಎದೆಯೊಡೆದು, ಇಲ್ಲಿ ಆಗಿರುವ ಸಂಧಿ ಯಕಾರಾಗಮ ಸಂಧಿ. ಪ್ರಕೃತಿ ಭಾವಕ್ಕೆ ಉದಾಹರಣೆ ಅವನೇ ಪ್ಲಸ್ ಇವನು. ಸಂಧಿ ಕಾರ್ಯಗಳು 3. ಹನಿಗವನ ಬಿಡಿಸಿ ಬರೆದಾಗ ಹನಿ ಪ್ಲಸ್ ಕವನ ಹನಿಗವನ. ಇವುಗಳಲ್ಲಿ ವಕಾರಾಗಮಕ್ಕೆ ಉದಾಹರಣೆ ಪಿತೃವನ್ನು. ಕಂಬನಿ ಬಿಡಿಸಿ ಬರೆದಾಗ ಕಣ್ ಪ್ಲಸ್ ಪನಿ ಕಂಬನಿ. ಇವುಗಳಲ್ಲಿ ಆದೇಶ ಸಂಧಿಗೆ ಒಂದು ಉದಾಹರಣೆ ಹನಿಗವನ. ಸಂಸ್ಕೃತ ಸ್ವರ ಸಂಧಿಗಳಲ್ಲಿರುವ ಪ್ರಕಾರಗಳು 2. ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದು ಸಂಧಿಯಾದಾಗ ಅದೇ ಜಾತಿಯ ದೀರ್ಘಸ್ವರ ಪ್ರವೇಶವಾದರೆ ಅದು ಸವರ್ಣ ದೀರ್ಘ ಸಂಧಿ. ಮಹೋತ್ಸವವನ್ನು ಬಿಡಿಸಿ ಬರೆದಾಗ ಮಹಾ ಪ್ಲಸ್ ಉತ್ಸವ ಮಹೋತ್ಸವ. ದೇವರ್ಷಿ ಎನ್ನುವುದು ಗುಣಸಂಧಿ. ಸ್ವಾಗತವನ್ನು ಬಿಡಿಸಿ ಬರೆದಾಗ ಸು ಪ್ಲಸ್ ಆಗತ ಸ್ವಾಗತ. ಕೆಳಗಿನವುಗಳಲ್ಲಿ ಎಣ್ಸಂಧಿಗೆ ಒಂದು ಉದಾಹರಣೆ ಅತ್ಯಂತ. ಚಂದ್ರೋದಯದಲ್ಲಿನ ಸಂಧಿ ಗುಣಸಂಧಿ. ಚಿನ್ಮಯಿಯನ್ನು ಬಿಡಿಸಿ ಬರೆದಾಗ ಚಿತ್ ಪ್ಲಸ್ ಮಯಿ ಚಿನ್ಮಯಿ. ಗುಣಸಂಧಿಗೆ ಉದಾಹರಣೆ ವೈಭವೋಪೇತ. ಇವುಗಳಲ್ಲಿ ಸ್ಚುತ್ವ ಸಂಧಿಗೆ ಒಂದು ಉದಾಹರಣೆ ಚಲಚಿತ್ರ. ವಾಗ್ಮಯ ಬಿಡಿಸಿ ಬರೆದಾಗ ವಾಕ್ ಪ್ಲಸ್ ಮಯ ವಾಗ್ಮಯ. ಷಣ್ಮುಖ ಎನ್ನುವಲ್ಲಿ ಆಗಿರುವ ಸಂಧಿ ಅನುನಾಸಿಕ ಸಂಧಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸಂಧಿ ಎಂದರೇನು? ಸಂಧಿಗಳಲ್ಲಿ ಪ್ರಮುಖ ವಿಧಗಳೆಷ್ಟು ಮತ್ತು ಯಾವುವು? ಸಂಧಿ ಎಂದರೆ ಕೂಡುವಿಕೆ. ಭಾಷೆಯಲ್ಲಿ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಂದರೊಡನೊಂದು ಸೇರುವುದಕ್ಕೆ ಸಂಧಿ ಎನ್ನುತ್ತಾರೆ. ವಿಧಗಳು ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು. ಲೋಪಸಂಧಿ ಎಂದರೇನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಅರ್ಥ ಕೆಡದೆ ಇಂದಿನ ಸ್ವರವು ಲೋಪವಾದರೆ ಅದಕ್ಕೆ ಲೋಪಸಂಧಿ ಎನ್ನುವರು. ಆಗಮ ಸಂಧಿ ಎಂದರೇನು? ಅದರಲ್ಲಿ ಎಷ್ಟು ವಿಧಗಳಿವೆ? ಆಗಮ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಹಿಂದಿನ ಸ್ವರಕ್ಕೆ ಲೋಪ ಮಾಡಿದರೆ ಅರ್ಥ ಕೆಡುವಂತಿದ್ದರೆ ಎರಡೂ ಸ್ವರಗಳ ನಡುವೆ ಯಾಕಾರ ಅಥವಾ ವಾಕಾರವು ಹೊಸದಾಗಿ ಬರುತ್ತದೆ. ಆಗಮ ಸಂಧಿಯಲ್ಲಿ 2 ವಿಧ, ಯಕಾರಾಗಮ ವಕಾರಾಗಮ. ಕನ್ನಡ ಸ್ವರ ಸಂಧಿಗಳು ಯಾವುವು? ಕನ್ನಡದ ಸ್ವರ ಸಂಧಿಗಳು ಲೋಪಸಂಧಿ ಆಗಮ ಸಂಧಿ. ಆದೇಶ ಸಂಧಿ ಎಂದರೇನು? ಆದೇಶ ಸಂಧಿ ಸಂಧಿ ಕಾರ್ಯ ಮಾಡಿದಾಗ ಮೊದಲಿರುವ ಅಕ್ಷರವನ್ನು ಕಿತ್ತೊಗೆದು ಹೊಸದೊಂದು ಅಕ್ಷರದ ಪ್ರವೇಶವಾದರೆ ಅದಕ್ಕೆ ಆದೇಶ ಸಂಧಿ ಎನ್ನುವರು. ಪ್ರಕೃತಿ ಭಾವ ಎಂದರೇನು? ಪ್ರಕೃತಿ ಭಾವ ಎಂದರೆ ಸಂಧಿ ಕಾರ್ಯ ನಡೆದು ಸಂಧಿಯಾಗಬೇಕಾದ ಸಂದರ್ಭದಲ್ಲಿಯೂ ಸಂಧಿ ಕಾರ್ಯ ನಡೆಯದೆ ಇದ್ದಂತೆ ಇರುವುದು.
ಸಂಸ್ಕೃತ ಸಂಧಿಗಳಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರಗಳಿವೆ? ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ ಎಂದು 2 ವಿಧಗಳಿವೆ. ಸಂಸ್ಕೃತ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿವೆ? ಹೆಸರಿಸಿ. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ 4 ಪ್ರಕಾರಗಳಿವೆ. ಅವೆಂದರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ಸಂಧಿ. ಸವರ್ಣ ಸ್ವರಗಳು ಎಂದರೇನು? ಒಂದೇ ಜಾತಿಯ ಸ್ವರಗಳನ್ನು ಸವರ್ಣ ಸ್ವರಗಳೆನ್ನುವರು. ಉದಾಹರಣೆಗೆ ಅ, ಆ, ಇ, ಈ ಇತ್ಯಾದಿ. ಗುಣಸಂಧಿಯ ನಿಯಮವೇನು? ಅ, ಆಕಾರಗಳ ಮುಂದೆ ಇ, ಈಕಾರಗಳು ಬಂದಾಗ ಏಕಾರವು, ಊಕಾರ ಬಂದಾಗ ಓಕಾರವು, ಋಕಾರ ಬಂದಾಗ ಅರ್ಕಾರವು ಆದೇಶವಾಗಿ ಬಂದರೆ ಅದಕ್ಕೆ ಗುಣಸಂಧಿ ಎನ್ನುವರು. ವೃದ್ಧಿ ಸಂಧಿಯಲ್ಲಿ ಯಾವ ಯಾವ ಸ್ವರಗಳ ಆದೇಶವಾಗುತ್ತದೆ? ವೃದ್ಧಿ ಸಂಧಿಯಲ್ಲಿ ಐ ಮತ್ತು ಅವುಗಳ ಆದೇಶವಾಗುತ್ತದೆ. ಎಣ್ ಅಕ್ಷರಗಳು ಯಾವುವು? ಯ, ರ, ಲ, ವ ಗಳಿಗೆ ಎಣ್ ಅಕ್ಷರಗಳೆನ್ನುತ್ತಾರೆ. ಎಣ್ ಸಂಧಿಯಲ್ಲಿ ಯಾವುದಕ್ಕೆ ಯಾವುದು ಆದೇಶವಾಗುತ್ತದೆ? ಇ, ಈ, ಉ, ರು ಕಾರಗಳಿಗೆ ಬೇರೆ ಜಾತಿಯ ಸ್ವರಪರವಾದರೆ ಇ, ಈ ಕಾರಗಳಿಗೆ ಯಾಕಾರ, ಉ ಕಾರಗಳಿಗೆ ವಕಾರ, ಋಕಾರಕ್ಕೆ ರಕಾರ ಆದೇಶವಾಗುತ್ತದೆ. ಸ್ಚುತ್ವ ಸಂಧಿ ಹೇಗೆ ಆಗುತ್ತದೆ? ಸ್ಚುತ್ವ ಸಂಧಿ ಪೂರ್ವ ಪದಾಂತವಾದ ಸಾಕಾರ, ತಾ ವರ್ಗಾಕ್ಷರಗಳಿಗೆ ಶಾಕಾರ, ಚ ವರ್ಗಾಕ್ಷರಗಳು ಪರವಾದಾಗ ಸಾಕಾರಕ್ಕೆ ಶಾಕಾರವು, ತಾ ವರ್ಗಕ್ಕೆ ಚಾವರ್ಗವು ಆದೇಶಗಳಾಗಿ ಬರುತ್ತವೆ. ಅನುನಾಸಿಕಾಕ್ಷರ ಎಂದರೇನು? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅನುನಾಸಿಕಾಕ್ಷರಗಳು. ಅನುನಾಸಿಕ ಸಂಧಿಯ ನಿಯಮವೇನು? ವರ್ಗೀಯ ವ್ಯಂಜನಗಳ 5ನೆಯ ಅಕ್ಷರಗಳಾದ ಜ್ಞ, ಇನ್ಯ, ಣ, ನ, ಮ ಗಳು ಅನುನಾಸಿಕಗಳು. ಪೂರ್ವ ಪದಾಂತವಾದ ವರ್ಗ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕಾಕ್ಷರವು ಪರವಾದರೂ ಅದೇ ವರ್ಗದ ಅನುನಾಸಿಕವು ಆದೇಶವಾಗಿ ಬರುವುದೇ ಅನುನಾಸಿಕ ಸಂಧಿ.